press the bell icon on the YouTube app and never miss another update. Hello students, so today in part 4 of the chapter some natural phenomena part 4. So let's talk about do's and don'ts ಡ್ಯೂರಿಂಗ್ ಲೈಟ್ನಿಂಗ್. ಲೈಟಿಂಗ್ ಆಗ್ತಿರ್ಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಔಟ್ಸೈಡ್ ಇದ್ದಾಗ, ಹೊರಗಿದ್ದಾಗ, ಮಳೆ ಹೊರಗಿದ್ದಾಗ, ವೆನ್ ಯು ಆರ್ ಔಟ್ಸೈಡ್ ಯುವರ್ ಹೌಸ್ ಆರ್ ಬಿಲ್ಡಿಂಗ್, ಏನು ಮಾಡಬಾರ್ದು? ಯು ಶುಡ್ ನಾಟ್ ಬಿ ಟ್ರಾವೆಲಿಂಗ್ ಇನ್ ಓಪನ್ ವೆಹಿಕಲ್ಸ್ ಲೈಕ್ bikes, other motorbikes, open cars, tractors, ಹೌದಾ, ಟ್ರ್ಯಾಕ್ಟರ್ಸ್, ಮಷಿನರಿ, ಕನ್ಸ್ಟ್ರಕ್ಷನ್ ಮಷಿನರಿ ಅಂತ JCB ಆ ಥರ ಇರ್ತಾವಲ್ವ, ಅದರಲ್ಲಿ ಇರ್ಕೂಡ್ದು ಆ ಟೈಮಲ್ಲಿ ನೀವು. ಅದರಲ್ಲಿ ಕನ್ಸ್ಟ್ರಕ್ಷನ್ ಮಷಿನರೀಸ್, ಯು ಶುಡ್ ನಾಟ್ be in those vehicles, should not be traveling in those vehicles during lightning. ನಿಮಗೆ ಲೈಟ್ನಿಂಗ್ ಮಿಂಚು ಅಥವಾ ಗುಡುಗು ಸಿಡ್ಲು ಹೊಡೆ ಚಾನ್ಸ್ ಜಾಸ್ತಿ ಇರುತ್ತೆ, ಆ ಥರದ್ರಲ್ಲಿ ಹೋಗ್ಕೊಡೋದು. ಯು ಶುಡ್ ನಾಟ್ ಬಿ ಇನ್ ಓಪನ್ ಫೀಲ್ಡ್ಸ್, ಅಂದರೆ ಖಾಲಿ ಜಾಗದಲ್ಲಿ, ಖಾಲಿ ಪ್ರದೇಶ ಎತ್ಕೋಬಾರ್ದಲ್ಲಿ. ಯು ಶುಡ್ ನಾಟ್ ಬಿ ಇನ್ ಪಾರ್ಕ್ ಶೆಲ್ಟರ್ಸ್ ಅಂದರೆ ಅಲ್ಲೇನೋ ಮಾಡಿರ್ತಾರಲ್ಲ ಕೂತ್ಕೊಳ್ಳೋಕ್ಕೆ, ಪಾರ್ಕಲ್ಲಿ ಕೂತ್ಕೊಂಡಿರ್ತಾವಲ್ವ, ಅಲ್ಲಿ ಇಲ್ಲಿ ಅಲ್ಲೆಲ್ಲ ಕೂತ್ಕೊಳ್ಳೋಂಗಿಲ್ಲ, ಡೇಂಜರ್. ಯು ಶುಡ್ ನಾಟ್ ಬಿ ಅಂಡರ್ ದಿ ಟಾಲ್ ಟ್ರೀಸ್ ಕೆಳಗಡೆ ಇರೋಂಗಿಲ್ಲ. ಯು ಶುಡ್ ನಾಟ್ ಟೇಕ್ ಶೆಲ್ಟರ್, ಯು ಶುಡ್ ನಾಟ್ ಪ್ರೆಸೆಂಟ್ ಬಿಲೋ ದಿ ಟಾಲ್ ಟ್ರೀಸ್ ಆರ್ ಎಲಿವೇಟೆಡ್ ಪ್ಲೇಸಸ್. ಎಲಿವೇಟೆಡ್ ಅಂದರೆ ಎತ್ತರದಲ್ಲಿರ್ತಕ್ಕಂಥ ಪ್ಲೇಸ್ಗಳು, ಗುಡ್ಡ, ಬೆಟ್ಟ, ಅದು ದೊಡ್ಡ ಬಿಲ್ಡಿಂಗ್ ಮೇಲೆ ಇಟ್ಕೊಳೋದು, ಅವೆಲ್ಲ ಮಾಡಿಕೊಡೋದು. ಎಲಿವೇಟೆಡ್ ಅಂದರೆ ಹೈಟ್ ಅಂತ ಅರ್ಥ, ಎತ್ತರದಲ್ಲಿರೋ ಪ್ಲೇಸ್ಗಳು ಅಲ್ಲಿರ್ಕೊಡ್ದು. ಶುಡ್ ನಾಟ್ ಬಿ ಪ್ರೆಸೆಂಟ್ ಇನ್ ದೋಸ್ ಪ್ಲೇಸಸ್ ಡ್ಯೂರಿಂಗ್ ಲೈಟ್ನಿಂಗ್. ಅದು ನೀವು ಕಾಡಲ್ಲಿದ್ರಪ್ಪ ಅವಾಗ, ಸೇ ಯು ಆರ್ ಇನ್ ಎ ಫಾರೆಸ್ಟ್, ಒಂದು ಫಾರೆಸ್ಟ್, ಒಂದು ಕಾಡಿದೆ, ಅಲ್ಲಷ್ಟು ಭಾಳಷ್ಟು ಮರಗಳಿದ್ದಾವೆ, ಅಂಥ ಟೈಮಲ್ಲಿ ಏನು ಮಾಡಬೇಕು? ಯು ಶುಡ್ ಟೇಕ್ ಶೆಲ್ಟರ್ ಎಲ್ಲಿ? ಬಿಲೋ ಸ್ಮಾಲ್ ಟ್ರೀಸ್. ಸಣ್ಣ ಮರ ಇರ್ತಾವಲ್ಲ ಅಲ್ಲಿ ಹೋಗ್ಬೇಕು, ದೊಡ್ಡ ದೊಡ್ಡ ಮರ ಹತ್ರ ನಿಂತ್ಕೊಳ್ಳೇಬಾರ್ದು, ಡೇಂಜರು. ಯಾಕಂದ್ರೆ ದೊಡ್ಡ ದೊಡ್ಡ ಮರಕ್ಕೆ ಜಾಸ್ತಿ ಹೊಡೆಯೋದು ಸಿಡ್ಲು, ಮರದ ಜೊತೆಗೆ ನೀವು ಸುಟ್ಬಿಡ್ತೀರ, ಅಷ್ಟು ಪವರ್ಫುಲ್ ಇರುತ್ತೆ ಲೈಟ್ನಿಂಗ್. ಇವಾಗ ಎಲ್ಲಿ ಔಟ್ಸೈಡ್ ಇದ್ದಾಗ ಬೆಟರ್ ಯು ಶುಡ್ ಬಿ ಇನ್ ಯುವರ್ ಹೌಸ್ ಆರ್ ಇನ್ ಎ ಸೇಫ್ ಬಿಲ್ಡಿಂಗ್. ಅದು ಇನ್ಸೈಡ್ ಇದ್ದಾಗ ಏನು ಮಾಡಬಾರ್ದು? ಇನ್ಸೈಡ್ ಮನೆ ಒಳಗಿದ್ದಾಗ ಏನು ಮಾಡಬೇಕು, ಅಥವಾ ಏನು ಮಾಡಬಾರ್ದು? ಯು ಶುಡ್ ನಾಟ್ ಟಚ್ ಎಲೆಕ್ಟ್ರಿಕಲ್ ವೈರ್ಸನ್ನು ಟಚ್ ಮಾಡಿಕೊಡ್ದು, ಅಥವಾ ಟೆಲಿಫೋನ್ ವೈರ್, ಟೆಲಿಫೋನ್ ಕಾರ್ಡ್ ಅಂತ ಇರುತ್ತೆ, ಟೆಲಿಫೋನ್ ವೈರನ್ನು ಟಚ್ ಮಾಡಿಕೊಡ್ದು, ಹಗ್ಗ. ಯು ಶುಡ್ ನಾಟ್ ಟಚ್ ದೀಸ್ ಥಿಂಗ್ಸ್. ಅಥವಾ ಮೆಟಲ್ ಪೈಪ್ಸ್ ಅಥವಾ ಮೆಟಲ್ ಇನ್ಸ್ಟ್ರೂಮೆಂಟ್ಸ್, ಮೆಟಲ್ ಪೈಪ್ಸ್ ಆರ್ ಡಿವೈಸಸ್ ಇದನ್ನೆಲ್ಲ ಟಚ್ ಮಾಡಿಕೊಡ್ದು. ಬಿಕಾಸ್ ಲೈಟಿಂಗ್ ಕ್ಯಾನ್ ಈಸಿಲಿ ಇಟ್ ದೀಸ್ ಥಿಂಗ್ಸ್. ಇವುಗಳನ್ನ ಅಥವಾ ಇವುಗಳ ಮೇಲೆ ಲೈಟ್ನಿಂಗ್ ಭಾಳ ಈಸಿಯಾಗಿ ಹೊಡೆಯುತ್ತೆ. ನೀವು ಅವನ್ನ ಟಚ್ ಆಗಿ ಇಟ್ಕೊಂಡಿದ್ರೆ ಅಥವಾ ಅದ್ರ ಪಕ್ಕ ಇಟ್ಕೊಂಡಿದ್ರೆ, ಅದನ್ನ ಟಚ್ ಆಗಿ ಇಟ್ಕೊಂಡಿದ್ರೆ ಏನಾಗುತ್ತೆ? ನಿಮಗೆ ಹೊಡೆಯುತ್ತೆ ಲೈಟ್ನಿಂಗು, ನಿಮ್ಗೆ ಶಾಕ್ ಹೊಡೆಯುತ್ತೆ. So you should not touch all these things. You should not call your friend or anybody using telephone. Don't call using telephone because it is a wired one, no? It has wire connection from place to place. It's very difficult or it's very danger to call in a telephone.
ಎಲ್ಲ ಒಂದು ಕಡೆ ಕಂಬದಲ್ಲಿ ಕರೆಂಟ್ ಹೊಡೆದನಪ್ಪ ಅಂದರೆ ಆ ಟೆಲಿಫೋನ್ ವೈರ್ಗುಂಟ ಶಾಕ್ ಬರುತ್ತೆ, ಚಾರ್ಜಸ್ ಫ್ಲೋ ಆಗ್ತಿರ್ತವೆ. ಸೊ ನಿಮಗೆ ಶಾಕ್ ಹೊಡೆಯೋ ಚಾನ್ಸ್ ಭಾಳ ಇರುತ್ತೆ. ಶುಡ್ ನಾಟ್ ಬಾತ್. ಸ್ನಾನ ಮಾಡಿಕೊಡ್ದು ಆ ಟೈಮಲ್ಲಿ. ಯಾಕೆ ಹೇಳಿ? ಸ್ನಾನ ಮಾಡ್ತಿರ್ತೀರಿ, ನೀರು ಹೊರಗಡೆ ಹೋಗ್ತಿರುತ್ತೆ, ಚರಂಡಿಯಲ್ಲಿ ಹರಿತಿರುತ್ತೆ, ಚರಂಡಿಯಲ್ಲಿ. ಸೊ ಅಲ್ಲೆಲ್ಲ ಒಂದು ಕಡೆ ವಾಟರ್ ಬಾಡಿ ಮೇಲೆ ಸ್ಟ್ರೈಕ್ ಏನಾದರೂ ಆದರೆ, ಏನೋ ಲೈಟಿಂಗ್ ಬಂದು ಸ್ಟ್ರೈಕ್ ಆದರೆ ವಾಟರ್ ಮುಖಾಂತರ ನಿಮಗೆ ಶಾಕ್ ಹೊಡೆಯೋ ಚಾನ್ಸ್ ಇರುತ್ತೆ. ಕರೆಂಟ್ ಕ್ಯಾನ್ ಫ್ಲೋ ಥ್ರೂ ವಾಟರ್, ದಟ್ ಇಂಪ್ಯೂರ್ ವಾಟರ್. ಸೊ ಹಾಗಾಗಿ ಸ್ನಾನ ಮಾಡ್ಕೊಡ್ದು ಆ ಟೈಮಲ್ಲಿ. ಸುಮ್ಮನೆ ಕೂತ್ಕೊಂಡಿರ್ಬೇಕು ಅಷ್ಟೇ, ನಿಂತ ತಲೆ ಎಲ್ಲಿರ್ತಾರಲ್ಲ ಕೂತ್ಕೊಂಡಿರ್ಬೇಕು. ಅದು ಇವೆಲ್ಲ ಮಾಡಬೇಕು, ಈ ಥರ ಮಾಡಬೇಕು. ಯು ಶುಡ್ ನಾಟ್ ಪ್ಲಗ್ ಆರ್ ಶುಡ್ ನಾಟ್ ಯೂಸ್ ಟಿ ವಿ ಕಂಪ್ಯೂಟರ್ಸ್ ಶುಡ್ ಬಿ ಅನ್ಪ್ಲಗ್ಡ್ ಅಂತ. ಅನ್ಪ್ಲಗ್ಡ್ ಅಂದರೆ ಅವನ ಪ್ಲಗ್ ಇಡೋಂಗಿಲ್ಲ. ಯು ಶುಡ್ ನಾಟ್ ಪ್ಲಗ್ ದೆಮ್ ಇನ್ ಟು ದ ಸಾಕೆಟ್ಸಲ್ಲಿ ಪ್ಲಗ್ ಮಾಡೋಂಗಿಲ್ಲ. ಅವನ್ನ ಟಿ ವಿ ಕಂಪ್ಯೂಟರ್ಗಳೆಲ್ಲ ಹಾಳಾಗ್ಬಿಡ್ತವೆ. ಅಕಸ್ಮಾತ್ ನಿಮ್ಮ ಮನೆ ಮೇಲೆ ಏನಾದ್ರು ಶಿಡ್ ಹೊಡೆದನಪ್ಪ ಅಂದರೆ ಕರೆಂಟ್ ಭಾಳ ಫ್ಲೋ ಆಗುತ್ತೆ ವೈರಲ್ಲಿ, ಇವೆಲ್ಲ ಹಾಳಾಗ್ಬಿಡ್ತವೆ. ಈಗ ಅಕಸ್ಮಾತ್ ನೀವು ಅದು ಯೂಸ್ ಮಾಡ್ಕೊಂತ ಕುಂತಾನಪ್ಪ ಅಂದರೆ ಆ ಟೈಮಲ್ಲಿ ಪ್ಲಗ್ ಮಾಡಿಕೊಂಡು ಯೂಸ್ ಮಾಡ್ಕೊತ ಕುಂತ್ರೆ ನಿಮಗೆ ಶಾಕ್ ಹೊಡುತ್ತೆ. ಇಟ್ಸ್ ವೆರಿ ಡೇಂಜರ್. ಇಟ್ ಶುಡ್ ಬಿ ಅನ್ಪ್ಲಗ್ಡ್. ಎಲ್ಲ ಪ್ರಿಕಾಷನ್ಸ್, ಬೇಸಿಕ್ ಪ್ರಿಕಾಷನ್ಸ್ ಅಷ್ಟೇ. ನೆಕ್ಸ್ಟ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಥಿಂಗ್. Lightning conductors. Lightning conductors ಏನು ಹಿಂಗಂದರೆ ನೋಡಿ, ದೊಡ್ಡ ದೊಡ್ಡ ಮನೆ ಮೇಲೆ ಅಥವಾ ಈಗ ಎಲ್ಲರ ಮನೆ ಮೇಲೆ ಹಾಕ್ಸ್ತಾರೆ. ಮನೆ ಅಂದ್ಕೊಳ್ಳಿ, ಬಿಲ್ಡಿಂಗು. ಸೊ ಬಿಲ್ಡಿಂಗ್ ಇದೆ, ಅಲ್ಲೊಂದು ಕಬ್ಬಿಣದ ಒಂದು ರಾಡ್ ಇರುತ್ತೆ ನೋಡಿ, ಮೆಟಾಲಿಕ್ ರಾಡ್ ಇರುತ್ತೆ ಈ ಥರ ಮೇಲೆ. ಅದನ್ನ ವಾಲ್ ಮುಖಾಂತರ ಇಟ್ ಈಸ್ ಇನ್ಸ್ಟಾಲ್ಡ್ ಇನ್ ದಿ ವಾಲ್ ಓನ್ಲಿ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್. ಮನೆ ಕಟ್ಟುವಾಗಲೇ ಈ ಥರ ಒಂದು ರಾಡ್ ಹಾಕಿರ್ತಾರೆ, ಕಬ್ಬಿಣ ರಾಡು, ಮೆಟಾಲಿಕ್ ರಾಡ್, ವಿಚ್ ವಿಲ್ ಬಿ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ ಈಸಿಯಾಗಿ ಪಾಸ್ ಮಾಡ್ತಕ್ಕಂಥ ರಾಡು, ಮೆಟಾಲಿಕ್ ರಾಡನ್ನು ಹಾಕಿರ್ತಾರೆ. ಈ ಥರ ಮೇಲೆ ಸ್ಪೈಕ್ ಬಂದಿರುತ್ತೆ ನೋಡಿ, ಎಲ್ಲ ಬಿಲ್ಡಿಂಗ್ ಮೇಲೆ ಹಾಕಿರ್ತಾರೆ. ಯೂಸ್ವಲಿ ಎತ್ತರ ಬಿಲ್ಡಿಂಗಲ್ಲಿ ಹಾಕಿರ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ. ಸೊ ಆ ರಾಡ್ ಏನಾಗಿರುತ್ತೆ, ಭೂಮಿಯಲ್ಲಿ ಡೀಪ್ ಇನ್ಸೈಡ್ ದಿ ಅರ್ತ್ ಇಟ್ ಈಸ್ ಕನೆಕ್ಟೆಡ್. ಇದೆಲ್ಲ ಭೂಮಿ ಅಲ್ವಾ, ನೆಲ, ಇದು ಕನೆಕ್ಟ್ ಆಗಿರುತ್ತೆ. ಸೊ ಮೇಲೆ ಏನಾಗಿರುತ್ತೆ, ಅಪ್ಪರ್ ಎಂಡ್ ಏನಾಗಿರುತ್ತೆ, ಮೇಲಿರುತ್ತೆ. ಇಟ್ ಈಸ್ ಅಬೋವ್ ದಿ ಲೆವೆಲ್ ಆಫ್ ಬಿಲ್ಡಿಂಗ್. ಇಟ್ ಈಸ್ ವೆರಿ ಹೈಟ್, ಸ್ವಲ್ಪ ಎತ್ತರವಾಗಿರುತ್ತೆ. It is at height above that building. Whenever the lightning strikes, ಸಿಡ್ಲು ಹೊಡಿತು, ಮಿಂಚು ಹೊಡಿತಪ್ಪ, ಮಿಂಚು ಬಂತು, ಸಿಡ್ಲು ಹೊಡಿತು, ಲೈಟಿಂಗ್ ಹೊಡಿತು ಅಂದ್ಕೊಳ್ಳಿ. ಅಂದ್ರೇನು ಲೈಟ್ನಿಂಗ್ ಹೊಡೆಯೋದಂದ್ರೇನು, ಚಾರ್ಜಸ್ಗಳು ಮೀಟ್ ಆಗ್ತಿರ್ತವೆ ಅಂತ ಅರ್ಥ. ನಾನು ಹೇಳಿದ್ದೆ ನಿಮಗೆ, ನಿಯರ್ ದ ಗ್ರೌಂಡ್ ದೇರ್ ವಿಲ್ ಬಿ ಪಾಸಿಟಿವ್ ಚಾರ್ಜ್, ಲೋವರ್ ಎಡ್ಜ್ ಆಫ್ ದಿ ಕ್ಲೌಡ್ಸ್ ವಿಲ್ ಹ್ಯಾವ್ ನೆಗೆಟಿವ್ ಚಾರ್ಜ್. ಸೊ ವೆನ್ ದೇ ಮೀಟ್ ಮೀನ್ಸ್ ನೆಗೆಟಿವ್ ಚಾರ್ಜ್, ವೆನ್ ದೇ ಕಮ್ ಟು ಮೀಟ್ ದ ಪಾಸಿಟಿವ್ ಚಾರ್ಜ್, ಮೀಟ್ ಮಾಡ್ತಾ ಬಂದಾಗ ದೇರ್ ಯು ಕ್ಯಾನ್ ಸಿ ದಿ ಲೈಟ್ನಿಂಗ್. That process, the time, that is lightning. So during that what happens, the charges may come or they may meet your home. That lightning can strike your home. Lightning strike ಮಾಡ್ತಾ ಅಂದ್ರೆ ಅರ್ಥ ಚಾರ್ಜಸ್ ಅಲ್ಲಿ ಮೂವ್ ಆಗ್ತದೆ ಅಂತ ಅರ್ಥ. ಚಾರ್ಜಸ್ಗಳು ಮೂಮೆಂಟ್ ಇಲ್ಲಿದ್ದಾವೆ ಅಂತ ಅರ್ಥ. ಸೊ ಟು ಅವಾಯ್ಡ್ ದಿ ಡಿಸ್ಟ್ರಕ್ಷನ್ ಆಫ್ ಯುವರ್ ಬಿಲ್ಡಿಂಗ್, ನಿಮ್ಮ ಬಿಲ್ಡಿಂಗನ್ನು ಡಿಸ್ಟ್ರಕ್ಟ್ ಆಗಲ್ದಂಗೆ, ಏನೋ ಸಮಸ್ಯೆ ಆಗಲ್ದಂಗೆ, ಏನು ತೊಂದರೆ ಆಗಲ್ದಂಗೆ ಏನಾಗುತ್ತೆ ಅಂದರೆ, ಇಲ್ಲಿ ದೀಸ್ ಚಾರ್ಜಸ್ ದೇ ಟ್ರಾವೆಲ್ ಈಸಿಲಿ ಥ್ರೋ ದಿಸ್ ಮೆಟಾಲಿಕ್ ರಾಡ್ ಆ್ಯಂಡ್ ದೋಸ್ ಚಾರ್ಜಸ್ ದೇ ಗೋ ಆ್ಯಂಡ್ ಡಂಪ್ ದೆಮ್ಸೆಲ್ಫ್ ಇನ್ ಟು ದಿ ಗ್ರೌಂಡ್, ಇನ್ಸೈಡ್ ದಿ ಗ್ರೌಂಡ್. ಎಲ್ಲ ಚಾರ್ಜಸ್ ಏನಾಗ್ತವೆ, ಮನೆ ಮೇಲೆ ಬೀಳೋ ಬದಲು ಏನಾಗುತ್ತೆ, ಆ ಲೈಟ್ನಿಂಗ್ ಏನಾಗುತ್ತೆ, ಈ ರಾಡ್ ಮುಖಾಂತರ ಬಂದು, ಚಾರ್ಜ್ ಎಲ್ಲ ರಾಡ್ ಮುಖಾಂತರ ಬಂದು ಪಾಸ್ ಆಗಿ ಇಲ್ಲಿ ಬಂದು ಬೀಳುತ್ತೆ. ದಿಸ್ ಮೆಟಾಲಿಕ್ ರಾಡ್ ಪ್ರಿವೆಂಟ್ಸ್ ದಿ
ಡ್ಯಾಮೇಜ್ ಆಫ್ ಯುವರ್ ಹೌಸ್, ಅದೊಂದು ಡಿವೈಸ್ ಅಂತೀವಿ ನಾವು, ಸಾಧನ ಅಂತೀವಿ. ಡಿವೈಸ್ ರಾಡನ್ನು ರಾಡಿರಲ್ಲ, ಅಲ್ಲೆಲ್ಲ ಭಾಳಷ್ಟು ಇರುತ್ತೆ ಇನ್ಸ್ಟ್ರೂಮೆಂಟ್ಸ್, ನೋಡ್ಬೋದು ಮನೆ ಮೇಲೆ ಹಾಕಿರ್ತಾರೆ. ಸೊ ದಟ್ ಡಿವೈಸ್ ಯೂಸ್ ಟು ಪ್ರಿವೆಂಟ್ ಡ್ಯಾಮೇಜ್ of buildings from lightning. Damage of buildings. Device used to protect building. Anga barkobodu. You can write like that. Used to protect the buildings from the effect of. Used to protect the buildings from the effect of lightning. ಆ ಲೈಟ್ನಿಂಗ್ನ ಎಫೆಕ್ಟ್ಗಳಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಡಿವೈಸನ್ನು ನಾವು ಲೈಟ್ನಿಂಗ್ ಕಂಡಕ್ಟರ್ ಅಂತೀವಿ. ಏನಂತೀವಿ ಟೆಕ್ನಿಕಲ್ ಟರ್ಮು? ಲೈಟ್ನಿಂಗ್ ಕಂಡಕ್ಟರ್. ಆ ರಾಡ್ನೇ ನಾವು ಲೈಟ್ನಿಂಗ್ ಕಂಡಕ್ಟರ್ ಅಂತೀವಿ. ಲೈಟ್ನಿಂಗ್ ಕಂಡಕ್ಟರ್, ಲೈಟ್ನಿಂಗನ್ನು ಕಂಡಕ್ಟ್ ಮಾಡೋದು ಕೆಳಗೆ. ಅರ್ತ್ ಕ್ಯಾನ್ ಸ್ಟೋರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಚಾರ್ಜ್. ಇದು ಭೂಮಿಗೇನಾಗಲ್ಲ, ಇಟ್ ಇಸ್ ಸೋರ್ಸ್ ಆಫ್ ಚಾರ್ಜ್ ಆ್ಯಂಡ್ ಇಟ್ ಇಸ್ ಅ ಸಿಂಕ್ ಆಫ್ ಚಾರ್ಜ್. ಎಷ್ಟಾದ್ರು ಚಾರ್ಜ್ ಕೊಡ್ರಿ ನೀವು ಇದಕ್ಕೆ, ಅರ್ತಿಗೆ ನಡೀತಿ. ಒಂದು ಲಿಮಿಟ್ ಇದೆ, ನೀವು ಅದನ್ನ ಹೈಯರ್ ಕ್ಲಾಸಿಗೆ ಬಂದಾಗ ಗೊತ್ತಾಗುತ್ತೆ ನಿಮಗೆ ಏನಂತದ್ದು. ಸೊ ಚಾರ್ಜಸ್ಗಳು ಅರ್ತಿಗೆ ಬಂದರೆ ಏನಾಗಲ್ಲ, ಅರ್ತಿಗೆ ಬಂದು ಸ್ಟೋರ್ ಆದರೆ ಏನಾಗಲ್ಲ. ಅದೇ ಈ ಸಣ್ಣ ಸಣ್ಣ ಬಿಲ್ಡಿಂಗ್ಗಳು ಮನೆಗಳ ಮೇಲೆ ಬಿದ್ದಾರಪ್ಪ ಅಂದರೆ ಬಿದ್ದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಡಿಸ್ಟ್ರಕ್ಷನ್ ಆಗುತ್ತೆ, ಕೆಲವು ನಾಶಗಳಾಗ್ತವೆ, ಹಾರ್ಮ್ಸ್ ಆಗ್ತವೆ, ತೊಂದರೆ. ಅದು ನಾವೇಂತೀವಿ ಮೆಟಾಲಿಕ್ ಕಂಡಕ್ಟರ್, ಲೈಟ್ನಿಂಗ್ ಕಂಡಕ್ಟರ್ ಅಂತೀವಿ. ಎಲೆಕ್ಟ್ರಿಕ್ ವೈರ್ಗಳು ಇರ್ತವೆ, ಎಲೆಕ್ಟ್ರಿಕ್ ವೈರ್, ಕಂಬದಲ್ಲಿ ಎಲೆಕ್ಟ್ರಿಕ್ ವೈರ್ ಇರ್ತವೆ, ಅವು ಕೂಡ ಪಾಸ್ ಮಾಡ್ತವೆ ಈ ಲೈಟ್ನಿಂಗ್ ಎಲೆಕ್ಟ್ರಿಸಿಟಿಯನ್ನು. ಮೆಟಲ್ ಪೈಪ್ಸ್ ಅಥವಾ ಮೆಟಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅವು ಕೂಡ ಪಾಸ್ ಮಾಡ್ತವೆ. ವಾಟರ್ ಪೈಪ್ಸ್ ಇರ್ತವೆ. ಸೊ ದೇ ಆಲ್ಸೋ ಕ್ಯಾನ್ ಪ್ರಿವೆಂಟ್ ದಿ ಲೈಟ್ನಿಂಗ್ ಎಫೆಕ್ಟ್ ಆನ್ ಬಿಲ್ಡಿಂಗ್ಸ್ ಟು ಎನ್ ಎಕ್ಸ್ಟೆಂಟ್. ಒಂದು ಲೆಕ್ಕದಲ್ಲಿ ಕೆಲಸ ಮಾಡ್ತವೆ ಅವು ಕೂಡ. ಬಟ್ ಮ್ಯಾಕ್ಸಿಮಮ್ ವರ್ಕ್ ಡನ್ ಬೈ ಲೈಟ್ನಿಂಗ್ ಕಂಡಕ್ಟರ್. ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಅರ್ಥಕ್ವೇಕ್. ದ ನೆಕ್ಸ್ಟ್ natural phenomena, ಭೂಕಂಪನ, earthquakes. ನೋಡಿ, ಥಂಡರ್ ಸ್ಟಾರ್ಮು ಅಂದರೆ ಬಿರುಗಾಳಿ ಬೀಸ್ತಿರ್ಬೇಕಾದ್ರೆ ಮಳೆ ಬಂತು, ರೈನ್ಫಾಲ್ ಆಯಿತು, ಸೈಕ್ಲೋನ್ ಬಂತು. ಸಮ್ಟೈಮ್ಸ್ ಥಂಡರ್ ಸ್ಟಾರ್ಮ್ಸ್ ಬ್ರಿಂಗ್ ಸೈಕ್ಲೋನ್ಸ್, ದೇ ಅಕಂಪನಿ ಲೈಟಿಂಗ್ ಬರುತ್ತೆ. ಆ ಟೈಮಲ್ಲಿ ಸೈಕ್ಲೋನ್ ಬರ್ಬೋದು. ದೊಡ್ಡ ಬಿರುಗಾಳಿ ಬೀಸ್ಬಿಟ್ರೆ ಏನಾಗುತ್ತೆ ನೋಡಿ, ಸೈಕ್ಲೋನ್ ಬರುತ್ತೆ, ಸಿಕ್ಕಾಪಟ್ಟೆ ಮಳೆ ಆಗುತ್ತೆ, ಫ್ಲಡ್ಸ್ ಆಗುತ್ತೆ, ಪ್ರವಾಹ ಆಗ್ತಾವಲ್ವ. ಸೊ ಇವನ್ನೆಲ್ಲವನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು, ಥಂಡರ್ ಸ್ಟಾರ್ಮ್ಸು. ಸೊ ಇವನ್ನ ಸೈಕ್ಲೋನು, ಲೈಟ್ನಿಂಗ್ ಆಗೋ ಚಾನ್ಸ್ ಇದೆ ಅಲ್ವಾ, ಅದನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಇದಾದ್ರೆ ಇವೆಲ್ಲ ಬರ್ತಾವಂತ ಅರ್ಥ. ದೀಸ್ ಟು ಅಕಂಪನಿ ಥಂಡರ್ ಸ್ಟಾರ್ಮ್ಸ್, ಇದ್ರ ಜೊತೆ ಬರ್ತಕ್ಕಂಥವೆಲ್ಲ ಯೂಸ್ವಲಿ. ಸೊ ಒನ್ಸ್ ವಿ ಕಮ್ ಟು ನೋ ಅಬೌಟ್ ದ ಥಂಡರ್ ಸ್ಟಾರ್ಮ್ಸ್, ಅಲ್ಲೇನೋ ಒಂದು ಗುಡುಗು ಸಹಿತ ಬಿರುಗಾಳಿ ಬರ್ತಿದೆ ಅಂದರೆ ವೆದರ್ ಡಿಪಾರ್ಟ್ಮೆಂಟ್ನವರು, ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಡ್ತಾರೆ, ಪ್ರಿಕಾಷನ್ ಆಗಿರಿ, ಎಚ್ಚರಿಕೆಯಿಂದಿರಿ ಅಂತಂದು. ಸೊ ಇವುಗಳ ಬಗ್ಗೆ ಒಂದು ಐಡಿಯಾ ಇರುತ್ತೆ ನಮಗೆ. ವಿ ಕ್ಯಾನ್ ಹ್ಯಾವ್ ಸಮ್ pre-information about these. We can take some precautionary measures ತಗೋಬೋದು ನಾವು. ಆದರೆ ಒಂದು ನ್ಯಾಚುರಲ್ ಫಿನಾಮಿನೆ ಇದೆ, ಅದು ಯಾವುದಂದ್ರೆ ಅರ್ಥಕ್ವೇಕ್. ಇದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಬರುತ್ತೋ ಯಾವಾಗ ಬರಲ್ಲೋ, ಮುನ್ಸೂಚನೆ ಸಿಗಲ್ಲ ಇದ್ರದ್ದು. ವಿ ಡೋಂಟ್ ಹ್ಯಾವ್ ದಟ್ ಅಮೌಂಟ್ ಆಫ್ ಟೆಕ್ನಾಲಜಿ. ಏನೋ ಸಿಗುತ್ತಷ್ಟೇ, ಯಾವುದೋ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸಿಗುತ್ತಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ. ಬಟ್ ವಿ ಆರ್ ನಾಟ್ ಶೂರ್, ವಿ ಕೆನಾಟ್ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಇದಾಗ್ಬೋದು ಅಂತಂದು ಮಾಡೋಕ್ಕಾಗಲ್ಲ, ಅಂತ ಹೇಳಿಕ್ಕಾಗಲ್ಲ. ಅರ್ಥಕ್ವೇಕ್ ಇಲ್ಲಿ ಆಗ್ಬೋದಪ್ಪ, ಇಂಥ ದಿವಸ ಆಗುತ್ತಾ ಅಂತ. ವಿ ಕೆನಾಟ್ ಡೂ ದಟ್. ಹಂಗಾರೆ ಅರ್ಥಕ್ವೇಕ್ ಅಂದ್ರೆ ಏನಪ್ಪ? ವಾಟ್ ಈಸ್ ದಟ್ ಅರ್ಥಕ್ವೇಕ್? ಇಟ್ ಈಸ್ ಸಡನ್ ಶೇಕಿಂಗ್, ಏನು ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್ ಅಂದರೆ ಶೇಕ್ ಅಂತ ಇನ್ನೊಂದು ವರ್ಡ್. ನಡುಗೋದು, ಕಂಪನ ಆಗೋದು, ಅದಕ್ಕೆ ಭೂಕಂಪನ. ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್ ಆಫ್ ಅರ್ತ್.
sudden shaking or trembling of earth for a very short time. In earth ಅಂತ ಬರಬೇಕು, ಆಫ್ ಬೇಡ, in the earth for a very short time, for a very short time ಅಂತ ನಾವು ಅರ್ಥವೇಕ್ ಅಂತೀವಿ. ಸಡನ್ನಪ್ಪ ತಕ್ಷಣ ಆಗುತ್ತೆ ಒಂಥರ ಕಂಪನ, ಅದೇನು ಭಾಳ ಹೊತ್ತಿರಲ್ಲ, ಅದು ಭಾಳ ಶಾರ್ಟ್ ಟೈಮಲ್ಲಿ ಅದಾದ್ಮೇಲೆ ಹೋಗ್ಬಿಡುತ್ತೆ, ಶೇಕ್ ಆಗೋದು. ಟ್ರೆಮ್ಲಿಂಗ್, ದಟ್ ಶೇಕಿಂಗ್, ದಟ್ ಟ್ರೆಮಾರ್, ರೈಟ್. ಇನ್ನೊಂದು ವರ್ಡ್ ಟ್ರೆಮಾರ್ ಅಂತ, ಅದು ಕೂಡ ಶೇಕಿಂಗ್, ಟ್ರೆಮಾರ್, TREMOR, ಟ್ರೆಮಾರ್. ಸೊ ದಟ್ ಸಡನ್ ಶೇಕಿಂಗ್ or trembling in the earth, inside the earth, deep inside the earth, deep inside the earth, ಒಳಗಡೆ, ಅರ್ಥ ಒಳಗಡೆ, for a very short time, for very short time, ಅದೇನು ನಾವು ಅರ್ಥಕ್ವೇಕ್ ಅಂತೀವಿ. ಏನಕ್ಕೆ ಇದಾಗುತ್ತೆ ಅರ್ಥಕ್ವೇಕ್ ಅಂದರೆ, ವಾಟ್ ಈಸ್ ದ ಕಾಸ್ ಫಾರ್ ದಟ್ ಅರ್ಥಕ್ವೇಕ್? ಏನಕ್ಕೆ? ಬಿಕಾಸ್ ಇಟ್ ಈಸ್ ಕಾಸ್ಡ್ ಬೈ ದಿ ಡಿಸ್ಟರ್ಬೆನ್ಸ್ deep inside the crust. ಈ ಕ್ರಸ್ಟ್ ಅಂದ್ರೆ ಏನು? ಇಟ್ ಈಸ್ ದಿ ಅಪ್ಪರ್ ಲೇಯರ್ ಆಫ್ ಅರ್ತ್ ಅಂತ. ನೋಡಿ, ಅರ್ಥ ನಾವು ಹಿಂಗೆ ಬಿಡಿಸಿದ್ರೆ, ಚಿತ್ರ ಬಿಡಿಸಿದ್ರೆ, ಓಕೆ, ಇದು ನೋಡಿದೆ, ದಿ ಔಟರ್ ಲೇಯರ್ ಆಫ್ ದಿ ಅರ್ತ್ ಇಸ್ ಕಾಲ್ಡ್ ಆಸ್ ಕ್ರಸ್ಟ್ ಅಂತ. ಇಟ್ ಲಾಸ್ಟ್ ಫಾರ್ ಸಮ್ ಕಿಲೋಮೀಟರ್ಸ್. ಇದು ಮ್ಯಾಂಟಲ್ ಅಂತ, ಇದು ಇನ್ನರ್ ಪೋರ್ಷನ್ ಇದಲ್ವಾ, ಸೊ ಇಲ್ಲಿದ್ದ ಈ ಪೋರ್ಷನ್ ಇದೆ ಅಲ್ವಾ, ಇದು ಮ್ಯಾಂಟಲ್ ಅಂತ. ಇದು ಔಟರ್ ಕೋರ್ ಅಂತ, ಗರ್ಭ ಅಂತಾರಲ್ವ, ಆ ಥರ ಔಟರ್ ಕೋರ್. ಇದು ಇನ್ನರ್ ಕೋರ್, ಔಟರ್ ಕೋರ್, ಇನ್ನರ್ ಕೋರ್. ಸೊ ಇಲ್ಲಿ ಕ್ರಸ್ಟಲ್ಲಿ, ಇಲ್ಲಿ ನೋಡಿ, ಇದು ಈ ರೀಜನ್ ಔಟರ್ ಮೋಸ್ಟ್ ಲೇಯರ್. ಅಲ್ಲಿ ಡಿಸ್ಟರ್ಬೆನ್ಸ್ ಆದಾಗ, ವೆನ್ ದರ್ ಡಿಸ್ಟರ್ಬೆನ್ಸ್ ಡೀಪ್ ಇನ್ಸೈಡ್ ದಿ ಕ್ರಸ್ಟ್, ಅಂದರೆ ಕ್ರಸ್ಟ್ ಒಳಗಡೆ ಏನಾದ್ರು ಡಿಸ್ಟರ್ಬೆನ್ಸ್ ಆದರೆ, ಸೊ ದಟ್ ಕಾಸಸ್ ಅರ್ಥಕ್ವೇಕ್ಸ್. ದಟ್ ಡಿಸ್ಟರ್ಬೆನ್ಸ್ ಅಪಿಯರ್ ಆಸ್ ಅರ್ಥಕ್ವೇಕ್. ಅಲ್ಲಾಗ್ತಕ್ಕಂಥ ಡಿಸ್ಟರ್ಬೆನ್ಸ್ಗಳು ಏನಾಗ್ತಾವೆ ಅಂದರೆ ಅರ್ಥಕ್ವೇಕ್ ಆಗಿ ನಮಗೆ ಕಾಣ್ತವೆ ಮೇಲೆ, ಭೂಕಂಪನ ಆದಂಗೆ. ಬಿಲ್ಡಿಂಗ್ ಬಿದ್ದೋಗ್ತವೆ, ಎಲ್ಲ ಬಿದ್ದೋಗ್ತವೆ ಅರ್ಥಕ್ವೇಕ್ ಆದಾಗ. ಭಾಳ ಡಿಸ್ಟ್ರಕ್ಷನ್ ಆಗುತ್ತೆ, ಭಾಳ ನಾಶ ಆಗುತ್ತೆ, ಸಾಕಷ್ಟು ನಾಶ ಅನುಭವಿಸ್ಬೇಕಾಗುತ್ತೆ ಯಾವಾಗ ಅರ್ಥಕ್ವೇಕ್ ಆದಾಗ. ಆ್ಯಂಡ್ ದಿಸ್ ಡಿಸ್ಟರ್ಬೆನ್ಸ್ ಯೂಸ್ವಲಿ ಹ್ಯಾಪನ್ಸ್ ಫಾರ್ ಆಲ್ ದ ಟೈಮ್, ಆಲ್ ಓವರ್ ದಿ ಅರ್ತ್. ಅಂದರೆ ಈ ಡಿಸ್ಟರ್ಬೆನ್ಸ್ ಇದೆ ನೋಡಿ, ಕ್ರಸ್ಟಲ್ಲಿ ಆಗ್ತಕ್ಕಂಥ ಡಿಸ್ಟರ್ಬೆನ್ಸ್ ಇದೆಯಲ್ವಾ, ವಾಟ್ ಎವರ್ ದ ಡಿಸ್ಟರ್ಬೆನ್ಸ್ ದಟ್ ಈಸ್ ಹ್ಯಾಪ್ನಿಂಗ್ in the crust, deep inside the crust, all around the earth, no, that happens continuously, and there will be earthquake continuously. Earthquakes are happening because of the disturbance in the crust. Crust ಅಲ್ಲಿ ಆಗ್ತಕ್ಕಂಥ ಡಿಸ್ಟರ್ಬೆನ್ಸ್ ನಿಂದ ಅರ್ಥಕ್ವೇಕ್ ಆಗ್ತವೆ, ಭೂಕಂಪನ ಆಗ್ತವೆ. ಈ ಭೂಕಂಪನಗಳು ಯಾವಾಗಲೂ ಆಗ್ತಾನೆ ಇರ್ತವೆ ಭೂಮಿಯಲ್ಲಿ, ಭೂಮಿ ಎಲ್ಲ ಕಡೆ ಆಗ್ತಿರ್ತವೆ ಭೂಕಂಪನಗಳು. ಅರ್ಥಕ್ವೇಕ್ ಹ್ಯಾಪನ್ಸ್ ಕಂಟಿನ್ಯೂಸ್ಲಿ ಆಲ್ ಓವರ್ ದಿ ಅರ್ತ್. ಬಟ್ ಅದು ನಮಗೆ ನೋಟಿಸ್ ಬರಲ್ಲ, ಗಮನಕ್ಕೆ ಬರಲ್ಲ. ಬಟ್ ದೇ ಡೋಂಟ್ ಕಮ್ ಇನ್ ಟು ಅವರ್ ಅಬ್ಸರ್ವೇಷನ್ಸ್. ವಿ ಕೆನಾಟ್ ಅಬ್ಸರ್ವ್ ದೆಮ್. ಸ್ಮಾಲ್ ಸ್ಕೇಲ್ ಆಗ್ತಿರ್ತವೆ ಯಾವಾಗಲೂ ಅರ್ತ್ ಕ್ವೇಕ್ಸ್ಗಳು, ಸ್ಮಾಲ್ ಸ್ಕೇಲಲ್ಲಿ ಆಗ್ತಾನೆ ಇರ್ತವೆ. ಅರ್ಥಕ್ವೇಕ್ಸ್ ಸ್ಮಾಲ್ ಸ್ಕೇಲಲ್ಲಿ ಆಗ್ತಾನೆ ಇರ್ತವೆ, ನಮ್ಗೆ ನೋಟಿಸ್ ಬರಲ್ಲ, ಅಷ್ಟು ಚಿಕ್ಕದಾಗಿರ್ತವೆ. ಅಷ್ಟು ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ ಒಳಗಡೆ. ಸ್ಮಾಲ್ ಸ್ಕೇಲಲ್ಲಿ ಡಿಸ್ಟರ್ಬೆನ್ಸ್ ಯಾವಾಗಲೂ ಆಗ್ತಾನೆ ಇರುತ್ತೆ. ಅಂದರೆ ಸ್ಮಾಲ್ ಸ್ಕೇಲಲ್ಲಿ ಅರ್ಥಕ್ವೇಕ್ಸ್ ಆಗ್ತಾನೆ ಇರ್ತವೆ ಆಲ್ ಓವರ್ ದಿ ಅರ್ತ್. ಬಟ್ ಮೇಜರ್ ಅರ್ಥಕ್ವೇಕ್ಸ್ ಆರ್ ಸ್ಟ್ರಾಂಗ್ ಅರ್ಥಕ್ವೇಕ್ಸ್ ಇದೆ ನೋಡಿ, ಸ್ಟ್ರಾಂಗ್ ಅರ್ಥಕ್ವೇಕ್ಸ್ ದೇ ಡು ನಾಟ್ ಹ್ಯಾಪನ್ ಫ್ರೀಕ್ವೆಂಟ್ಲಿ. ಪದೇ 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 ಆಗಲ್ಲವು. ದೇ ಹ್ಯಾಪನ್ ರೇರ್ಲಿ, ರೇರಾಗಿ ಆಗ್ತಿರ್ತವೆ. ಯಾವು? ಮೇಜರ್ ಅರ್ಥಕ್ವೇಕ್ಸ್. ವೆನ್ ದೇರ್ ಈಸ್ ಮೇಜರ್ ಡಿಸ್ಟರ್ಬೆನ್ಸ್, ವೆನ್ ದೇರ್ ಈಸ್ ಎ ಸ್ಟ್ರಾಂಗ್ ಡಿಸ್ಟರ್ಬೆನ್ಸ್ ಇನ್ ಕ್ರಸ್ಟ್, ಸ್ಟ್ರಾಂಗ್ ಅರ್ಥಕ್ವೇಕ್ಸ್ ಹ್ಯಾಪನ್, major earthquakes happen. And those major earthquakes do not happen frequently. ಪದೇ ಪದೇ ಆಗಲ್ಲವು, ಯಾವಾಗ ಒಂದ್ಸರಿ ಆಗ್ತಿರ್ತವೆ. ರೈಟ್.
ನಮ್ಮ ಇಂಡಿಯಾದಲ್ಲಿ ಎಲ್ಲಾಗಿತ್ತಂದರೆ ಈ 2001ರಲ್ಲಿ ಜನವರಿ 26 2001ರಲ್ಲಿ ಭುಜ್ ಅಂತ ಒಂದು ಡಿಸ್ಟಿಕ್ ಇದೆ. ಭುಜ್ ಗುಜರಾತ್ನಲ್ಲಿ. ಅಲ್ಲಿ ಈ ಥರ ಒಂದು ಮೇಜರ್ ಅರ್ಥಕ್ವೇಕ್ ಆಗಿತ್ತು. ಭಾಳಷ್ಟು ನಾಶ ಉಂಟಾಯ್ತಲ್ಲಿ. 2005ರಲ್ಲಿ ಒಂದು ಅಕ್ಟೋಬರ್ 8ರಲ್ಲಿ ಉರಿ ಅಂತ ಕೇಳಿರಲ್ವಾ? ಉರಿ. ಥಂಗರ್ ಅಂತ ಇನ್ನೊಂದು ಪ್ಲೇಸ್, ಟೌನ್ಸ್ಗಳು. ಉರಿ ಆ್ಯಂಡ್ ಥಂಗರ್ ಟೌನ್ಸ್ ಆಫ್ ನಾರ್ತ್ ಕಾಶ್ಮೀರ್. ಕಾಶ್ಮೀರ್ನ ಉತ್ತರ ಭಾಗದಲ್ಲಿ 2 ಸಿಟಿಗಳಿದಾವೆ ಇಲ್ಲಿ, ಉರಿ ಆ್ಯಂಡ್ ಥಂಗರ್ ಅಂತ. ಅಲ್ಲಿ ಕೂಡ ಆ ಡೇಟಲ್ಲಿ ಮೇಜರ್ ಅರ್ಥಕ್ವೇಕ್ಸ್ ಆಗಿತ್ತು. ಸೊ ಅಲ್ಲಿ ಭಾಳಷ್ಟು ನಾಶ ಉಂಟಾಯಿತು. ನಾಶ ಉಂಟಾಗುತ್ತೆ. ಇಂಡಿಯಾದಲ್ಲಿ ಆಗಿರ್ತಕ್ಕಂಥ ಒಂದೆರಡು ಎಕ್ಸಾಂಪಲ್ಗಳು. ಹಾಗಾದರೆ ಈ ಕ್ರಸ್ಟ್ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಅರ್ಥಕ್ವೇಕ್ ಆಗುತ್ತೆ ಅಂತ ಗೊತ್ತಾಯ್ತು ನಮಗೆ, ಹೌದಾ? ಸೊ ಅರ್ಥಕ್ವೇಕ್ಸ್ ಹ್ಯಾಪನ್ ಬಿಕಾಸ್ ಆಫ್ ದಿ ಡಿಸ್ಟರ್ಬೆನ್ಸ್ ಇನ್ ದಿ ಕ್ರಸ್ಟ್. ಹಾಗಾದ್ರೆ ಕ್ರಸ್ಟಲ್ಲಿ, ಔಟರ್ ಮೋಸ್ಟ್ ಲೇಯರ್ ಕ್ರಸ್ಟಲ್ಲಿ ಏನಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ? ಲೆಟ್ಸ್ ಸಿ ದಟ್. ವೈ ದಿ ಡಿಸ್ಟರ್ಬೆನ್ಸಸ್ ಆರ್ ಗೋಯಿಂಗ್ ಟು ಹ್ಯಾಪನ್ in the outermost layer of earth, that is crust. ಏನಕ್ಕಾಗುತ್ತಪ್ಪ? ಸಿ, ನಾವು ಕ್ರಸ್ಟನ್ನು ನೋಡಿದಾಗ ಔಟರ್ ಲೇಯರ್ ಅಲ್ವಾ ಅದು? ದಟ್ ಈಸ್ ಔಟರ್ ಲೇಯರ್ ಆಫ್ ದಿ ಅರ್ತ್. ಇದು ಕೋರ್, ಔಟರ್ ಕೋರ್, ಇನ್ನರ್ ಕೋರ್, ಮ್ಯಾಂಟಲ್. ಈ ಪೋರ್ಷನ್ ಮ್ಯಾಂಟಲ್ ಅಂತ ನಾವು ಇದು ನಾವೇನಂತೀವಿ? ಕ್ರಸ್ಟ್ ಅಂತೀವಿ. ಇಲ್ಲಿ ಡಿಸ್ಟರ್ಬೆನ್ಸ್ ಯಾಕಾಗುತ್ತೆ? ದಿಸ್ ಕ್ರಸ್ಟ್, ದಿ ಔಟರ್ ಲೇಯರ್ ಕ್ರಸ್ಟ್ ಈಸ್ ನಾಟ್ ಒನ್ ಪೀಸ್. ಇಲ್ಲೆಲ್ಲ ಮಣ್ಣು ಗಿಣ್ಣು ಕಲ್ಲೆಲ್ಲ ಇರ್ತಾವಲ್ಲ ಇಲ್ಲೆಲ್ಲ. ಸೊ ಮೇಲೆ ಹೆಂಗೆ ಮಣ್ಣು ಕಣ್ಣಿರ್ತಾವ, ಮಣ್ಣು ಕಲ್ಲೆಲ್ಲ ಇರ್ತಾವ, ಅಲ್ಲಿ ಒಳಗಡೆ ಕೂಡ ಅಷ್ಟೇ ಎಲ್ಲ ಮಟೀರಿಯಲ್ಸ್ ಇರುತ್ತೆ. ಮಣ್ಣು ಕಲ್ಲು ಅದು ಇದು ಇದೆಲ್ಲ ಭೂಮಿ ಇಲ್ಲಿ ಹೆಂಗೆ ಕಾಣುತ್ತಂಗೆ ಒಳಗಿರುತ್ತೆ ಅಲ್ಲಿ ಕೂಡ. ಸೊ ದಿಸ್ ಕ್ರಸ್ಟ್ ಈಸ್ ನಾಟ್ ಒನ್ ಪೀಸ್. ಇಟ್ ಈಸ್ ನಾಟ್ ಒನ್ ಪೀಸ್. ಅದು ಒನ್ ಪೀಸ್ ಅಲ್ಲ, ಅದು ಇಟ್ಸ್ ನಾಟ್ ಎ ಒನ್ ಪೀಸ್. ಇಟ್ ಈಸ್ ಫ್ರಾಗ್ಮೆಂಟೆಡ್. ಪೀಸ್ ಆಗಿದೆ. ಪೀಸ್ ಅಂದರೆ ಚೂರಾಗಿದೆ ಅಲ್ಲಿ, ಚೂರುಗಳು, 1 2 ಹಿಂಗೆ ಈ ಥರ ಹಿಂಗೆ ಫ್ರಾಗ್ಮೆಂಟೆಡ್. ಈಚ್ ಫ್ರಾಗ್ಮೆಂಟ್ ಈಸ್ ಕಾಲ್ಡ್ ಆಸ್ ಪ್ಲೇಟ್ಸ್ ಅಂತೀವಿ ನಾವು. ಏನಂತೀವಿ? ಪ್ಲೇಟ್ಸ್. Therefore crust is not one piece, one single piece ಅಲ್ಲ ಅದು, ಏಕಿಲ್ಲ ಅದು, ಒಂದು ಎಲ್ಲ ಇಲ್ಲಿದ್ದಲ್ಲಿ ಏಕಿಲ್ಲ ಅದು, ಪೀಸ್ ಇದೆ. ಪೀಸ್ ಅಂದ್ರೆ ಭಾಳ ಪೀಸ್ ಅಲ್ಲ, ಫ್ರಾಗ್ಮೆಂಟ್ ಆಗಿದೆ, ಚೂರಾಗಿದೆ. ಯಾವುದು? ಕ್ರಸ್ಟ್. ಸೊ ದೀಸ್ ಪ್ಲೇಟ್ಸ್, ದೇ ಆರ್ ಇನ್ ಕಂಟಿನ್ಯೂವಲ್ ಮೋಷನ್. ಯಾವಾಗಲೂ ಮೋಷನ್ ಇದ್ದೇ ಇರ್ತವೆ ಆ ಪ್ಲೇಟ್ಸ್ಗಳು. ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾಪ್ಪ. ಸೊ ಇಂಡಿಯಾ ಸುಮ್ಮನೆ ರಫ ಬಿಡಿಸ್ತಿದ್ದೆ ನಾನು. ಇಲ್ಲೆಲ್ಲ ಇಲ್ಲಿ ಚೀನಾ, ಇದು ಮಂಗೋಲಿಯಾ, ಇದರ ರಷ್ಯಾ, ಇಲ್ಲೆಲ್ಲ ಸೌದಿ ಕಂಟ್ರೀಸು, ಹೌದಾ? ಅರೇಬಿಯನ್ ಕಂಟ್ರೀಸ್ ಎಲ್ಲ ಬರ್ತವೆ. ಇದು ನಾವು ಇಂಡಿಯನ್ ಪ್ಲೇಟ್ ಅಂತೀವಿ. ಇದು ಯುರೇಷಿಯಾ ಪ್ಲೇಟ್ ಅಂತ. ಇದು ಅರೇಬಿಯನ್ ಪ್ಲೇಟ್ ಅಂತ. ಅಂದರೆ ಅವರ ಫ್ರಾಗ್ಮೆಂಟ್ಸ್ಗಳು ಅವೆಲ್ಲವು ದೊಡ್ಡ ದೊಡ್ಡ ಲ್ಯಾಂಡ್ ಫ್ರಾಗ್ಮೆಂಟ್ಸ್ಗಳು. ಹಲವಾರು ದೇಶಗಳು ಸೇರಿ, ಹಲವಾರು ದೇಶಗಳ ಲ್ಯಾಂಡ್ ಇರುತ್ತೆ ನೋಡಿ, ಅದಿಷ್ಟು ಸೇರಿ ಒಂದು ಫ್ರಾಗ್ಮೆಂಟ್ ಅಂತ ಅದು. ಸೊ ಡೀಪ್ ಇನ್ಸೈಡ್ ಫ್ರಮ್ ದ ಸರ್ಫೇಸ್, ಡೀಪ್ ಇನ್ಸೈಡ್ ಫಸ್ಟ್ ಒಳಗಿರುತ್ತದೆಲ್ಲ, ಅದೆಷ್ಟೋ ಒಂದು ಫ್ರಾಗ್ಮೆಂಟ್, ಒಂದು ಪೀಸ್ ಅದು. ಸೊ ದೀಸ್ ಫ್ರಾಗ್ಮೆಂಟ್ಸ್ ಆರ್ ಆಲ್ವೇಸ್ ಇನ್ ಕಂಟಿನ್ಯೂಯಲ್ ಮೋಷನ್. Let's take 2 fragments, ideal fragments. When they are in motion, they can slide. ಒಂದಕ್ಕೊಂದು ಸ್ಲೈಡ್ ಆಗ್ಬೋದು, ಅಂದರೆ ಒಂದಕ್ಕೊಂದು ಟಚ್ ಆಗೋಗ್ಬೋದು, ಪಕ್ಕಕ್ಕೆ ಈ ಥರ ಟಚ್ ಹೋಗ್ಬೋದು ಹಿಂಗೆ.
ಆರ್ ದೇ ಕೆನ್ ಹಿಟ್ ಆರ್ ದೇ ಕೆನ್ ಕೊಲೈಡ್ ವಿತ್ ಈಚ್ ಅದರ್, ಒಂದಕ್ಕೊಂದು ಡಿಕ್ಕಿ ಹೊಡಿಬೋದು. ಸೊ ಡಿಸ್ಟರ್ಬೆನ್ಸ್ ಇನ್ ದಿ ಕ್ರಸ್ಟ್ ಈಸ್ ಕಾಸ್ಡ್ ಬೈ ದ ಮೂಮೆಂಟ್ ಆಫ್ ಪ್ಲೇಟ್ಸ್. ಈ ಕ್ರಸ್ಟ್ ಏನಾಗಿದೆ, ಒಂದು ಪೀಸ್ ಅಲ್ಲ ಅದು, ಇಟ್ ಈಸ್ ಫ್ರಾಗ್ಮೆಂಟೆಡ್. ಈಚ್ ಫ್ರಾಗ್ಮೆಂಟ್ is called as plates. When the plates are in motion, they are always in motion. When the plates are in motion, they can slide over one another. ಒಂದಕ್ಕೊಂದು ಈ ಥರ ಸ್ಲೈಡ್ ಆಗ್ಬೋದು, ಒಂದಕ್ಕೊಂದು ಟಚ್ ಆಗಿ ಈ ಥರ ಹೋಗ್ಬೋದು, ಒಂದಕ್ಕೊಂದು ಡಿಕ್ಕಿ ಹೊಡಿಬೋದು. ಸೊ ಆ ಕಾರಣದಿಂದ ಏನಾಗುತ್ತೆ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಎಲ್ಲಿ ಕ್ರಸ್ಟಲ್ಲಿ. ಆ ಡಿಸ್ಟರ್ಬೆನ್ಸ್ ನಮಗೆ ಏನಾಗಿ ಕಾಣುತ್ತೆ, ಅರ್ಥಕ್ವೇಕ್ ಥರ ನಮಗೆ ಭಾಸವಾಗುತ್ತೆ. ಭಾಸವಾಗಿದೆ ಅರ್ಥಕ್ವೇಕ್ ಅದು. ಸೊ ಅರ್ಥಕ್ವೇಕ್ ಥರ ನಮಗೆ ಕಾಣುತ್ತೆ ಮೇಲೆ. ದಿಸ್ ಇಸ್ ಮೇನ್ ರೀಸನ್ ಬಿಹೈಂಡ್ ದಿ ಅರ್ಥಕ್ವೇಕ್. ಈ ಅರ್ಥಕ್ವೇಕ್ ಆದಾಗ ನೋಡಿ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ, ಭಾಳಷ್ಟು ದೊಡ್ಡ ಏನೋ ಗುಡ್ಡಗಳೆಲ್ಲ ಏನಾಗುತ್ತೆ ಸ್ಲೈಡ್ ಬಿದ್ದುಬಿಡ್ತವೆ, ಗುಡ್ಡನೇ ಬಿದ್ದುಬಿಡ್ತವೆ, ಹಿಂಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಪ್ರವಾಹ ಬರುತ್ತೆ, ಫ್ಲಡ್ಸ್ ಆಗುತ್ತೆ, ಫ್ಲಡ್ಸ್ ಆಗ್ತವೆ, ಸುನಾಮಿ ಎದ್ದೇಳುತ್ತೆ, ಸಮುದ್ರದಲ್ಲಿ ಸುನಾಮಿ ಎದ್ದೇಳುತ್ತೆ. ಈ ಥರ ಸುನಾಮಿ ಆಗಿತ್ತು ಇಂಡಿಯನ್ ಓಷನಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಇಂಡಿಯನ್ ಓಷನಲ್ಲಿ ಒಂದು ಸುನಾಮಿ ಆಗಿತ್ತು ಡಿಸೆಂಬರ್ 26, 2004 2004 ಆಗಿತ್ತು. ಕೋಸ್ಟಲ್ ಏರಿಯಾದಲ್ಲ ಇಲ್ಲಿ. ಸೊ ಇಂಡಿಯನ್ ಓಷನಲ್ಲಿ ಆಗಿದಾಗ ಸುನಾಮಿ ಇರ್ತಕ್ಕಂಥ ಎಲ್ಲ ಕೋಸ್ಟಲ್ ಏರಿಯಾದಲ್ಲಿ ಭಾಳಷ್ಟು ಲಾಸ್ ಆಯ್ತು. ಅವಾಗ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಕಂಟ್ರೀಸ್ಗಳು ಕೂಡ ಲಾಸ್ ಆಯಿತು, ಭಾಳಷ್ಟು ನಷ್ಟ ಆಯಿತು. ಡಿಸ್ಟ್ರಕ್ಷನ್ ಹ್ಯಾಪಂಡ್ ಆಲ್ ಓವರ್ ಇಯರ್. ಅರ್ಥಕ್ವೇಕಿಂದ ಉಂಟಾಗಿರ್ತಕ್ಕಂಥ ಸುನಾಮಿಯಿಂದ ಡಿಸ್ಟ್ರಕ್ಷನ್ ಆಗಿದೆಲ್ಲ ಅದು, ರೈಟ್. ನಾವು ಈಗ ನಾನು ಇದ್ರ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಇದು ಪ್ಲೇಟ್ಸ್ ಬಗ್ಗೆ ಹೇಳ್ತಿದ್ದೆ. ಇದು ನೋಡಿ, ಇದು ಏನಿದು ಕ್ರಸ್ಟ್. ಈ ಪ್ಲೇಟ್ಸ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತಲ್ವಾ, ಎಲ್ಲಿ ಹೊಡಿತವೆ, ಬೌಂಡ್ರಿ ಹತ್ರ ಹೊಡಿತವೆ. ದಿ ಬೌಂಡ್ರೀಸ್ ಆಫ್ ದಿ ಪ್ಲೇಟ್ಸ್ ಆರ್ ವೀಕ್ ಜೋನ್ಸ್. ದೇ ಆರ್ ದಿ ವೀಕ್ ಜೋನ್ಸ್ ವೇರ್ ದಿ ಅರ್ಥಕ್ವೇಕ್ಸ್ ಆರ್ ಲೈಕ್ಲಿ ಟು ಹ್ಯಾಪನ್ ಫ್ರೀಕ್ವೆಂಟ್ಲಿ. ನೋಡಿ, ಡಿಕ್ಕಿ ಹೊಡಿತಾವೆ ಅಂದ್ರೆ ಬೌಂಡ್ರಿ ಡಿಕ್ಕಿ ಹೊಡಿಬೇಕು. ಆ ಬೌಂಡ್ರಿ ನೋಡಿ, ಬೌಂಡ್ರಿ ರೀಜನ್ ನಾವು ವೀಕ್ ಜೋನ್ಸ್ ಅಂತೀವಿ. ದೇ ಆರ್ ವೀಕ್ ಜೋನ್ಸ್. ವೀಕ್ ಜೋನ್ಸ್ ಅಂತ ಯಾಕೆ ಕರಿತೀವಿ, ಅವೇ ಥರ ಡಿಕ್ಕಿ ಹೊಡಿತಿರೋದು, ಅವೇ ತಾನೇ ಮುಡ್ತಿರೋದು, ಒಂದಕ್ಕೊಂದು ಮುಡ್ತಿರೋದೇನು ಬೌಂಡ್ರೀಸ್ ಮುಡ್ತೇವೆ. ಇದಲ್ಲ ಮಧ್ಯಕ್ಕಿರೋದಲ್ಲ ಬೌಂಡ್ರೀಸ್. ಸೊ ದೋಸ್ ಬೌಂಡ್ರೀಸ್ ಆಫ್ ದಿ ಪ್ಲೇಟ್ಸ್ ಆರ್ ದಿ ವೀಕ್ ಜೋನ್ಸ್ ವೇರ್ ದಿ ಅರ್ಥಕ್ವೇಕ್ಸ್ ಆರ್ ಲೈಕ್ಲಿ ಟು ಹ್ಯಾಪನ್. ಅರ್ಥಕ್ವೇಕ್ಸ್ ಆರ್ ಲೈಕ್ಲಿ ಟು ಹ್ಯಾಪನ್ ಅಂದರೆ ಅರ್ಥಕ್ವೇಕ್ಸ್ಗಳು ಅಲ್ಲಾಗೋ ಚಾನ್ಸ್ ಭಾಳ ಇರುತ್ತೆ. ಎಲ್ಲಿ, ಬೌಂಡ್ರಿಗಳ ಹತ್ರ. ಸೊ ಇಲ್ಲಿ ಯಾವ ಪೋರ್ಷನ್ ಯಾವುದೋ ಒಂದು ಪ್ಲೇಸ್ ಇತ್ತಪ್ಪ, ಯಾವುದೋ ಅಮೆರಿಕನ ಯಾವುದೋ ಒಂದು ದೇಶ ಇತ್ತಪ್ಪ, ಅಲ್ಲಿ ಯೂಸ್ವಲಿ ಜಾಸ್ತಿ ಏನಾಗ್ತಿರುತ್ತೆ, ಭೂಕಂಪ ಆಗ್ತಿರ್ತವೆ. ಸೊ ಜಪಾನ್ ಬೆಸ್ಟ್ ಎಕ್ಸಾಂಪಲ್. ಜಪಾನ್ ಮೇ ಬಿ ಅದು ಜಪಾನ್ ಕೆಳಗಡೆ ಈ ಥರ ಒಂದೆರಡು ಪ್ಲೇಟ್ಸ್ ಇರ್ಬೋದು. ಅದು ಯೂಸ್ವಲಿ ಈ ಒಂದು ಪೋರ್ಷನ್ ಇರ್ಬೋದು ಕಂಟ್ರಿ ಅದು. ಹಾಗಾಗಿ ಏನಾಗ್ತದೆ, ವೀಕ್ ಜೋನ್ ಅದು. So the boundaries of the plates are the weak zones where the earthquakes are likely to happen. ಅಂದ್ರೆ ಆಗ್ತಕ್ಕಂಥ ಚಾನ್ಸ್ ಭಾಳ ಇರುತ್ತೆ ಅರ್ಥಕ್ವೇಕ್ಸ್ಗಳು. So those zones are called as seismic zones. Seismic, SEISMIC, seismic zones or fault zones. ಏನಂತೀವಿ, ಫಾಲ್ಟ್ ಜೋನ್ಸ್ ಅಂತೀವಿ ನಾವನ್ನ. ಆ ಜಾಗ ಏನಂತೀವಿ ನಾವು, ಫಾಲ್ಟ್ ಜೋನ್ಸ್, ಸೀಸ್ಮಿಕ್ ಜೋನ್ಸ್ ಅಂತೀವಿ. ಅರ್ಥ ಆಯ್ತಲ್ವಾ? Therefore, the boundaries of the plates are weak zones where earthquakes are likely to happen. Those zones are called as seismic zones where earthquakes usually happen. ಎಲ್ಲಿ ಅರ್ಥಕ್ವೇಕ್ಗಳು ಭಾಳ ಯೂಸ್ವಲ್ ಆಗ್ತಾವಲ್ಲ ಅವನ್ನೆಲ್ಲ ಸೀಸ್ಮಿಕ್ ಜೋನ್ಸ್ ಆರ್ ಫಾಲ್ಟ್ ಜೋನ್ಸ್ ಅಂತ ಕರಿತೀವಿ ನಾವು ಅದನ್ನು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಸೊ ಇಂಡಿಯಾದಲ್ಲಿ ಕೂಡ ಭಾಳಷ್ಟು ಪ್ಲೇಸ್ಗಳಿದ್ದಾವೆ ಆ ಥರ, ಅಂದರೆ ಈ ಭೂಕಂಪನ ಆಗ್ತಕ್ಕಂಥ ಚಾನ್ಸ್ ಇದೆ. ಎಲ್ಲೆಲ್ಲಿ, ಈ ಕಾಶ್ಮೀರದಲ್ಲಿ, ಕಾಶ್ಮೀರ ಈಶಾನ್ಯ ಭಾಗದಲ್ಲಿ ಈ ಥರ ಇಂಡಿಯಾ ಬಂದರೆ ನೀರು ನೋಡಿಲ್ಲ, ಅಸ್ಸಾಮು, ಅರುಣಾಚಲ ಪ್ರದೇಶದಲ್ಲಿ ಇರುತ್ತಲ್ಲ, ಅದು ನಾರ್ತ್ ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾ, ಕಾಶ್ಮೀರ್ ಪಾರ್ಟ್ಸು, ಈಸ್ಟರ್ನ್ ಹಿಮಾಲಯಾಸ್ ಅಂಡ್ ವೆಸ್ಟರ್ನ್ ಹಿಮಾಲಯಗಳಲ್ಲಿ, ರೈಟ್. ರನ್ ಆಫ್ ಕಚ್ ಅಂದರೆ ಗುಜರಾತ್ನಲ್ಲಿ ಕಚ್ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ರನ್ ಇದೆ, ರನ್ ಆಫ್ ಕಚ್ ಅಂತ. ಅಲ್ಲಿ ರನ್ ಅಂತ ಒಂದು ಜಾಗ, RANN, ರನ್ ಆಫ್ ಕಚ್ ಅಂತ. ಗ್ಯಾಂಗ್ಟಿಕ್ ಪ್ಲೇನ್, ಇಂಡೋ ಗ್ಯಾಂಗ್ಟಿಕ್ ಪ್ಲೇನ್, ಇದು ಇಲ್ಲಿದ್ವಲ್ಲ, ಇಂಡೋ ಗ್ಯಾಂಗ್ಟಿಕ್ ಪ್ಲೇನ್, ಇಲ್ಲೆಲ್ಲ ಆಗುತ್ತೆ, ಇದೆಲ್ಲ ಆಗ್ತಕ್ಕಂಥ ಚಾನ್ಸ್.
These are the weak zones in India where the where the earthquakes happen. Now, let's talk about seismic waves. ಈಗ ಇದು ಲೆಟ್ಸ್ ಟೇಕ್ ಎ ಕ್ರಸ್ಟ್. ಇದು ಕ್ರಸ್ಟು ಇಲ್ಲೆಲ್ಲ ಏನಿದೆ, ಮ್ಯಾಂಟಲ್ಲು, ಇನ್ನರ್ ಕೋರ್, ಔಟರ್ ಕೋರ್ ಎಲ್ಲ ಇದ್ದಾವೆ. ಈ ಕ್ರಸ್ಟಲ್ಲಿ ಎಲ್ಲೋ ಈ ಪಾಯಿಂಟ್ ಹತ್ರ ಡಿಸ್ಟರ್ಬೆನ್ಸ್ ಉಂಟಾಯ್ತಪ್ಪ. ಸೇ ದಿಸ್ ಇಸ್ ಎ ಪಾಯಿಂಟ್ ವೇರ್ ಡಿಸ್ಟರ್ಬೆನ್ಸ್ ಸ್ಟಾರ್ಟೆಡ್. ವಿ ಕಾಲ್ ಇಟ್ ಆಸ್ ಫೋಕಸ್ ಆಫ್ ಅರ್ಥ್ಕ್ವೇಕ್. ದಿಸ್ ಇಸ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಮೇಲ್ಭಾಗ. So the disturbance at this point, at that focus, creates waves. Of course, every disturbance creates waves. Now sound pattern nodidivi. Where there is disturbance or where there is vibration, there is a waves, right? Waves untagtave. Disturbance alli irutte, waves untagtave. So these waves are called as seismic waves. Seismic waves. Hangandrenu, they are the energy carrying waves. Energy irutte adರಲ್ಲಿ, ಆ ವೇವ್ಸಲ್ಲಿ. ಅದೇನಂಗ ವೇವ್ಸ್ ಅಂದರೆ ಹಿಂಗೆ ಕಣಿ ಕಾಣಲ್ಲವು, ಅದೊಂದು ಎನರ್ಜಿ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಪ್ಲೇಸಿಂದ ಪ್ಲೇಸಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅದು ನಾವು ವೇವ್ಸ್ ಅಂತ ಕರಿತೀವಿ, ಸೀಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಸೊ ದೋಸ್ ವೇವ್ಸ್, ಸೀಸ್ಮಿಕ್ ವೇವ್ಸ್ ಕ್ಯಾರಿಂಗ್ ಎನರ್ಜಿ, ದೇ ಕಮ್ ಅಂಡ್ ಡೂ ಸಮ್ ದ ಬ್ಯಾಡ್ ಥಿಂಗ್ಸ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್ ಬಿಡಿಸ್ತವೆ, ಡಿಸ್ಟ್ರಾಕ್ಷನ್ ಆಗುತ್ತೆ, ಅಷ್ಟು ನಾಶ ಆಗುತ್ತೆ. ಇಲ್ಲಿ ನೀರೇನಾದ್ರು ಇದ್ದನಪ್ಪ ಇರಲಿ, ಅದನ್ನ ಸುನಾಮಿ ಬರ್ಸುತ್ತೆ, ನೀರನ್ನು ಎತ್ತೊಗೆಯುತ್ತೆ, ಹಿಂಗೆ ಸುನಾಮಿ ಉಂಟಾಗುತ್ತೆ. ಆ ಥರ ಸೀಸ್ಮಿಕ್ ವೇವ್ಸ್ ಅಂತೀವಲ್ಲ. ಇನ್ನೊಂದು ಸೀಸ್ಮೋಗ್ರಾಫ್ ಅಂತ ಇದೆ. ಆ ಸೀಸ್ಮೋಗ್ರಾಫ್ ಅಂದ್ರೆ ಏನಪ್ಪ, ಅದರ್ಸ್ ಡಿವೈಸ್. ಹೆಂಗೆ ಈಗ ಭೂಕಂಪನ ಆಗ್ತಿರುತ್ತೆ, ಇದು ಸರ್ಫೇಸ್ ಆಫ್ ದಿ ಅರ್ತ್ ಅಂದ್ಕೊಳ್ಳಿ, ಇಲ್ಲಿ ಅರ್ಥಕ್ವೇಕ್ ಆಗ್ತಿರುತ್ತೆ. ಇಟ್ ಕ್ಯಾನ್ ಬಿ ಸ್ಟಡಿಡ್ ಅರ್ಥಕ್ವೇಕ್ ಕ್ಯಾನ್ ಬಿ ಸ್ಟಡಿಡ್ ಬೈ ಯೂಸಿಂಗ್ ಸೀಸ್ಮೋಗ್ರಾಫ್. ಹೇಗೆ ECG ಅಂತಾರೆ ಗೊತ್ತಾ, ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ವಾ, ಎಕೋಕಾರ್ಡಿಯೋಗ್ರಾಫ್ ಅಂತಾರಲ್ವಾ, ಎಕೋಕಾರ್ಡಿಯೋಗ್ರಾಫ್ ಅಲ್ಲ, ರೈಟ್. ECG. ಸೊ ಅದನ್ನು ಕೂಡ ಇಲ್ಲಿ ನಾವು ಸ್ಟಡಿ ಮಾಡ್ಬೋದು. ಎಲ್ಲಿ ಅರ್ಥಕ್ವೇಕ್, ಇಲ್ಲಿ ಬೈ ಯೂಸಿಂಗ್ ದಟ್ ಮೀನ್ಸ್ ಒಂದು ಸಪೋರ್ಟ್ ಅಟ್ಯಾಚ್ ಟು ದಿ ಗ್ರೌಂಡ್. ಇಲ್ಲಿದೆ ಒಂದು ಸಪೋರ್ಟು, ಇಲ್ಲಿ ಒಂದು ಸ್ಟ್ರಿಂಗ್ ಇದೆ, ದಾರ ಇದೆ. ದಾರಕ್ಕೆ ಒಂದು ಪೆಂಡುಲಮ್ ಬಾಬ್ ಅಂದರೆ ಒಂದು ಗುಂಡು, ಪೆಂಡುಲಮ್ ಬಾಬ್ ಒಂದು ಬಾಲ್ ಥರ, ಅದಕ್ಕೆ ಪೆನ್ ಥರ ಒಂದು ಚೂಪನ್ನು ಇಟ್ಟಿರ್ತೀವಿ, ಪೆನ್. ಇಲ್ಲಿರುತ್ತೆ ಒಂದು ರೋಲರ್ ಥರ ಮೂವ್ ಆಗ್ತಕ್ಕಂಥದ್ದು, ಒಂದು ರೋಲರ್ ಕನೆಕ್ಟ್ ಮಾಡಿರ್ತೀವಿ ಗ್ರೌಂಡಿಗೆ. ಇಲ್ಲಿ ಏನು ಶೇಕ್ ಆಗ್ತಿರುತ್ತೆ, ಇಲ್ಲೆಲ್ಲ ಪೇಪರ್ ಆನ್ ವಿಚ್ ವಿ ಕ್ಯಾನ್ ಗೆಟ್ ಗ್ರಾಫ್, ಸೀಸ್ಮೋಗ್ರಾಫ್. ಇಲ್ಲಿ ಯಾವಾಗ ಭೂಕಂಪನ ಆಗುತ್ತೋ ಶೇಕ್ ಆಗುತ್ತೆ ಅಂತ ಅರ್ಥ, ಅಲ್ಲಿರ್ತಕ್ಕಂಥ ಲ್ಯಾಂಡ್ ಶೇಕ್ ಆಗುತ್ತೆ ಅಂತ ಅರ್ಥ. ಸೊ ಈ ಡಿವೈಸ್ ಏನಾಗುತ್ತೆ, ಶೇಕ್ ಆಗುತ್ತೆ, ಇದು ಶೇಕ್ ಆಗುತ್ತೆ. ಶೇಕ್ ಆದಾಗ ಏನಾಗುತ್ತೆ, ಪೆನ್ನು which is pointed on that graph, on that paper, so it moves. How it shakes? Like that it moves. ಯಾವ ಥರ ಶೇಕ್ ಆಗುತ್ತೆ ಆ ಥರ ಪೆನ್ನಲ್ಲಿ ಮೂವ್ ಆಗುತ್ತೆ. ಸೊ ಒಂದು ಪ್ಯಾಟ್ರನ್ ಬರುತ್ತೆ ಆ ಪೇಪರ್ ಮೇಲೆ, ಇದು ಮೂವ್ ಆಗ್ತಿರ್ತಿದ್ದು. ದಿಸ್ ಇಸ್ ದ ರೋಲರ್ ದಟ್ ಕ್ಯಾನ್ ಮೂವ್, ದಟ್ ಕ್ಯಾನ್ ರೊಟೇಟ್. ಇದು ಪೆನ್ನಿಂಗ್ ಅಂದಂಗೆ ಇದ್ರ ರೊಟೇಟ್ ಆಗ್ತಿರ್ತಿದ್ದು. ಅವಾಗ ಏನಾಗುತ್ತೆ, ಒಂದು ಪ್ಯಾಟ್ರನ್ ಬರುತ್ತೆ ಈ ಥರ, ಆ ಪೇಪರ್ ಮೇಲೆ ಈ ಥರ ಪ್ಯಾಟ್ರನ್ ಬರುತ್ತೆ. By looking at that pattern, scientists can study those earthquakes. ಎಷ್ಟು ಸ್ಟ್ರಾಂಗ್ ಇದ್ದಾವೆ, ಎಷ್ಟು ವೀಕ್ ಇದ್ದಾವೆ, ಅರ್ಥಕ್ವೇಕ್ಸ್ ಅನ್ನ ಸ್ಟಡಿ ಮಾಡ್ಬೋದು ಅವರು, ಏನೋ ಬೈ ಯೂಸಿಂಗ್ ದಟ್ ಸೀಸ್ಮೋಗ್ರಾಫ್. SEISMOGRAPH, ಸೀಸ್ಮೋಗ್ರಾಫ್. ಇದು ಸೀಸ್ಮೋಗ್ರಾಫ್ ಡಿವೈಸ್ ಅಂತೀವಿ. ಸೀಸ್ಮೋಗ್ರಾಫ್ ಈ ಥರ ನಾವು ಸ್ಟಡಿ ಮಾಡ್ಬೋದು. ಇನ್ನೊಂದು, ದಿ ಪವರ್ ಆಫ್ ಅರ್ಥ್ಕ್ವೇಕ್. ಒಂದು ಅರ್ಥಕ್ವೇಕ್ನ ಪವರನ್ನು ಎದರ ಮೆಜರ್ ಮಾಡ್ತೀವಿ, ಇಟ್ ಈಸ್ ಮೆಜರ್ಡ್ ಇನ್ ಮ್ಯಾಗ್ನಿಟ್ಯೂಡ್, ಒಂದು ವ್ಯಾಲ್ಯೂ ಥರ ಮೆಜರ್ ಮಾಡ್ತೀವಪ್ಪ, ಬೈ ಯೂಸಿಂಗ್ ರಿಚ್ಟರ್ ಸ್ಕೇಲ್ ಅಂತ ತಗೊಂಡು ಮೆಜರ್ ಮಾಡ್ತೀವಿ. ದ ಸ್ಕೇಲ್ ವಿಚ್ ಶೋಸ್ ದ ಪವರ್ ಆಫ್ ಅರ್ಥ್ಕ್ವೇಕ್ ಇನ್ ಮ್ಯಾಗ್ನಿಟ್ಯೂಡ್, ಒಂದು ವ್ಯಾಲ್ಯೂ ಕೊಡುತ್ತೆ ರಿಚ್ಟರ್ ಸ್ಕೇಲು, ಅದ್ರ ಪವರ್ ಎಷ್ಟಿದೆ ಅಂತ. Usually, if the Richter scale shows more than 7 or 7, they are powerful earthquakes or major earthquakes ಅಂತಾವು. ಮೇಜರ್ ಅರ್ಥ್ಕ್ವೇಕ್ಸ್ ನಾನು ಆಗಲೇ ಎರಡು ಬರೆದೆ, ಇಲ್ಲಿ ಬುಜ್ಜು ಮತ್ತು ಉರಿ ಆ್ಯಂಡ್ ತಾಂಗ್ದರಲ್ಲಿ ಆಗಿತ್ತಲ್ವ ಭೂಕಂಪನಗಳು, ಅವೆರಡೂ 7.5 ಇತ್ತು, ಮೋರ್ ದ್ಯಾನ್ 7.5. ರಿಸ್ಟರ್ ಸ್ಕೇಲ್ ರೀಡಿಂಗು ಮೋರ್ ದ್ಯಾನ್ 7.5 ಇತ್ತು. ಅಂದರೆ ಮೇಜರ್ ಅರ್ಥ್ಕ್ವೇಕ್ಸ್ಗಳು ಆಗಿದ್ದಲ್ಲಿ,
ಭಾಳಷ್ಟು ನಷ್ಟ ಆಯಿತು, ಮೇಜರ್ ಅರ್ಥಕ್ವೇಕ್ಸ್. ಈಗ ರಿಕ್ಟರ್ ಸ್ಕೇಲಲ್ಲಿ ಸಪೋಸು 1, 2, 3, 4, 5, 6, 7 ಈ ಥರ ಇರುತ್ತೆ ಎಂಟಿಂಗ್ ಅದು ರಿಕ್ಟರ್ ಸ್ಕೇಲ್. ಇಟ್ಸ್ ನಾಟ್ ಎ ಲೀನಿಯರ್ ಸ್ಕೇಲ್. ಲೀನಿಯರ್ ಸ್ಕೇಲ್ ಅಂದರೆ ಹೆಂಗೆ ಗೊತ್ತಾ, 1 ತೋರಿಸಿದ್ರೆ 1 ಪವರ್ 1 ಸೇ, 2 ತೋರಿಸಿದ್ರೆ ಇದಕ್ಕಿಂತ 2 ಪಟ್ಟು ಪವರ್ ಅಲ್ಲ, ಆ ಥರ ಅಲ್ಲ ಅದು. ಸ್ಕೇಲ್ ಇಸ್ ನಾಟ್ ಲೈಕ್ ದಟ್. ಅದೇ ಈಗ ಸೇ ಇಫ್ ದೇರ್ ಇಸ್ ಇನ್ ಎ ಪ್ಲೇಸ್ ಇಫ್ ದ ಸ್ಕೇಲ್ ಶೋಸ್ 2 ರೀಡಿಂಗ್, ಇನ್ ಅದರ್ ಪ್ಲೇಸ್ ಇಫ್ ದ ಸ್ಕೇಲ್ ಶೋಸ್ 4 ರೀಡಿಂಗ್, ಅಂದರೆ ಇಲ್ಲಾಗಿರ್ತಕ್ಕಂಥ ಅರ್ಥಕ್ವೇಕ್ನ ಪವರು ಇಲ್ಲಾಗಿರ್ತಕ್ಕಂಥ ಅರ್ಥಕ್ವೇಕ್ನ ಪವರು ಡಬಲ್ ಅಂತ ಅಲ್ಲ ಅದು. ಸೊ ಇದಕ್ಕಿಂತ 2 ಪಟ್ಟು ಅಂತಲ್ಲ ಅದು ಅರ್ಥ. ಲೀನಿಯರ್ ಸ್ಕೇಲ್ ಅದರ ಅರ್ಥ, ಲೀನಿಯರ್ ಮೀನಿಂಗ್ ಅಂದ್ರೆ ಏನು, ಎಷ್ಟೆಷ್ಟು ನಂಬರ್ ಆಗ್ತದೆ ಅಷ್ಟು ಜಾಸ್ತಿ ಆಗಿದೆ ಅಂತ ಅರ್ಥ, ಅಷ್ಟು ಪಟ್ಟು ಪವರ್ ಜಾಸ್ತಿ ಇರೋದಂತ ಅರ್ಥ. ಬಟ್ ರಿಕ್ಟರ್ ಸ್ಕೇಲ್ ಈಸ್ ನಾಟ್ ಎ ಲೀನಿಯರ್ ಸ್ಕೇಲ್. ಕ್ವಶನ್ ಕೇಳ್ಬೋದು ನಾನು, ಈಸ್ ದ ರಿಕ್ಟರ್ ಸ್ಕೇಲ್ ಎ ಲೀನಿಯರ್ ಸ್ಕೇಲ್? ನೋ, ಇಟ್ಸ್ ನಾಟ್ ಎ ಲೀನಿಯರ್ ಸ್ಕೇಲ್. ಲೀನಿಯರ್ ಸ್ಕೇಲ್ನ ಅರ್ಥ ಏನು ಗೊತ್ತಾ, ದಟ್ ವ್ಯಾಲ್ಯೂ ಶುಡ್ ಡಿಸ್ಕ್ರೈಬ್ ದ ಪವರ್ ಆಫ್ ಅರ್ಥಕ್ವೇಕ್ ಇನ್ ಲೀನಿಯರ್ಲಿ. ಅಂದರೆ ಇಲ್ಲಿ 1 ತೋರಿಸಿದ್ರೆ ಇನ್ನೊಂದು ಜಾಗದಲ್ಲಿ 2 ತೋರಿಸಿದ್ರೆ, ಎರಡನೇ ಜಾಗದಲ್ಲಿ ತೋರಿಸಿರ್ತಕ್ಕಂಥ ಪವರ್ ಇದೆ ಅಲ್ವಾ, ಒಂದೇ ಜಾಗದಕ್ಕಿಂತ 2 ಪಟ್ಟಿದೆ ಅಂತ ಅರ್ಥ. ಅದು ಲೀನಿಯರ್ ಸ್ಕೇಲು. ಇದು ಲೀನಿಯರ್ ಸ್ಕೇಲ್ ಅಲ್ಲ ಇದು. ಈಗ ಒಂದು ಪ್ಲೇಸಲ್ಲಿ 4 ಇರುತ್ತೆ ರೀಡಿಂಗ್, ಸೇ ಒಂದು ಪ್ಲೇಸಲ್ಲಿ 4 ಇರುತ್ತೆ ರೀಡಿಂಗ್, ಇನ್ನೊಂದು ಪ್ಲೇಸಲ್ಲಿ 6 ಇರುತ್ತೆ. ಸೊ ಇದು ಅರ್ಥಕ್ವೇಕ್ 2, ಅರ್ಥಕ್ವೇಕ್ 1 ಅಂತ ಅನ್ಕೊಳ್ಳಿ. ಸೊ ಇಲ್ಲಿಗೂ ಎಷ್ಟಪ್ಪ ವ್ಯತ್ಯಾಸ ಇದೆ, 2 ಜಾಸ್ತಿ ಇದೆ. 6 ಅನ್ನೋದು 4ಕ್ಕಿಂತ 1.5 ಪಟ್ಟು ದೊಡ್ಡದು. 6 1.5 ಪಟ್ಟು, 4 1.5 ಪಟ್ಟು ಹಾಕಿದ್ರೆ 6 ಬರುತ್ತೆ, ಹೌದಾ? 6 ಈಸ್ ದಿ 1.5 ಟೈಮ್ಸ್ 4 ಮ್ಯಾಥಮೆಟಿಕ್ಸ್. ಸೊ R is equals to 1.5 into 4. ಇದರ ಅರ್ಥ ಇಲ್ಲಾಗಿರ್ತಕ್ಕಂಥ ಭೂಕಂಪ ಇಲ್ಲಿಗಿಂತ 1.5 ಪಟ್ಟು ಸ್ಟ್ರಾಂಗ್ ಅಂತ ಅಲ್ಲದು, 1.5 ಸ್ಟ್ರಾಂಗ್ ಅಂತ ಅಲ್ಲದು. ಆ ಥರ ತೋರಿಸಲ್ಲ ರಿಕ್ಟರ್ ಸ್ಕೇಲ್. ದಟ್ಸ್ ನಾಟ್ ದ ಮೀನಿಂಗ್ ಆಫ್ ರಿಕ್ಟರ್ ಸ್ಕೇಲ್. ಆ ಥರ ತೋರಿಸಿದ್ರೆ ಅದು ಲೀನಿಯರ್ ಸ್ಕೇಲ್ ಆಗ್ತಿತ್ತು. ಇಟ್ಸ್ ನಾಟ್ ಲೀನಿಯರ್ ಸ್ಕೇಲ್. ಸೊ ಇಲ್ಲಿ ದ ಡಿಫ್ರೆನ್ಸ್ ಆಫ್ ದಿ 2 ರಿಕ್ಟರ್ ಸ್ಕೇಲ್ನಲ್ಲಿ 2 ಡಿಫ್ರೆನ್ಸ್ ಇದೆ ಅಂದ್ರೆ ಯೂನಿಟ್ಸ್ಗಳು, ಅದರ ಅರ್ಥ 1000 ಟೈಮ್ಸ್ ಪವರ್ಫುಲ್ ಅಂತ ಅವು. ಸೊ ಒಂದು ಪ್ಲೇಸಲ್ಲಿ ಏನೋ 4 ತೋರಿಸ್ತಾ ಸ್ಕೇಲ್ ರೀಡಿಂಗು, ಇನ್ನೊಂದು ಪ್ಲೇಸಲ್ಲಿ 6 ತೋರಿಸ್ ಅನ್ಕೊಳ್ಳಿ ಸ್ಕೇಲ್ ರೀಡಿಂಗ್. ಅಂದರೆ ಆ ಪ್ಲೇಸಲ್ಲಿ ಆಗಿರ್ತಕ್ಕಂಥ ಅರ್ಥಕ್ವೇಕು ಭಾಳ ಸಿಕ್ಕಾಪಟ್ಟು ದೊಡ್ಡದಿದೆ, ಅಲ್ಲಿ 1000 ಪಟ್ಟು ದೊಡ್ಡದು ಇಲ್ಲಿಗಿಂತ. ದ ಡಿಫ್ರೆನ್ಸ್ ಆಫ್ 2 ಇನ್ ರಿಕ್ಟರ್ ಸ್ಕೇಲ್ ಅಂದರೆ ರೀಡಿಂಗ್ ಮಧ್ಯೆ, ಸೊ ಇಲ್ಲಾದ ಒಂದು 5, ಇಲ್ಲಾದ ಒಂದು 3, ಇವೆಲ್ಲರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು, 2 ಪಾಯಿಂಟ್ಸ್ ಡಿಫ್ರೆನ್ಸ್ ಇದ್ದಾನಪ್ಪ ಅಂದರೆ 1000 ಪಟ್ಟು ಪವರ್ಫುಲ್ ಅಂತ ಅಲ್ಲಿ ಅರ್ಥಕ್ವೇಕು. ಇಲ್ಲಾಗಿರ್ತಕ್ಕಂಥ ಅರ್ಥಕ್ವೇಕು 1000 ಪಟ್ಟು ದೊಡ್ಡದು ಅಂತ ಅರ್ಥ. ಆ ಥರ ಅರ್ಥ ಎದ್ರದ್ದು ರಿಕ್ಟರ್ ಸ್ಕೇಲ್. ರೈಟ್, ದಟ್ಸ್ ನಾಟ್ ಎ ಲೀನಿಯರ್ ಸ್ಕೇಲ್. 6 ತೋರಿಸಿ 4 ತೋರಿಸಿದ್ರೆ ಈ ಪ್ಲೇಸ್ಗಿಂತ ಈ ಪ್ಲೇಸಲ್ಲಿ 1.5 ಪಟ್ಟು ದೊಡ್ಡದಾಗಿದೆ, ಭೂಕಂಪ ಅಲ್ಲ, 1000 ಪಟ್ಟು ದೊಡ್ಡದಲ್ಲಿ ಆಗಿರೋದು ಭೂಕಂಪ. ಇಟ್ಸ್ ನಾಟ್ ಎ ಲೀನಿಯರ್ ಸ್ಕೇಲ್. ಒಂದು ವೇಳೆ ಲೀನಿಯರ್ ಸ್ಕೇಲ್ ಆಗಿದ್ರೆ ಇಲ್ಲಾಗಿರೋದಕ್ಕಿಂತ ಇಲ್ಲಿ 1.5 ಪಟ್ಟಿದೆ ಅಂತ ಅನ್ಬೋದಿತ್ತು. ರೈಟ್. ಸೊ ಇದು ಥಿಯರಿ. ಇನ್ನೊಂಚೂರು ಇದೆ, ಏನು, ಪ್ರೊಟೆಕ್ಷನ್ ಅಗೇನೆಸ್ಟ್ ಅರ್ಥಕ್ವೇಕ್ ಅಂತ. ಅರ್ಥಕ್ವೇಕ್ನ ವಿರುದ್ಧ ಏನೇನು ನಾವು ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ಪ್ರೊಟೆಕ್ಷನ್ ತೊಗೋಬೇಕಂತಂದು ಇದೆ. ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ. ಎಕ್ಸಸೈಸ್ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. Exercise and the protection against earthquakes, I discussed them in part 5. Maybe that might become the last part of the chapter. Thank you.